ನಮಸ್ಕಾರ ಎಲ್ರಿಗೂ. ನಾನು ಪ್ರತಿಮಾ, ನನ್ನ ಮಗಳು ಯುವಿಕಾ. ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಮಕ್ಕಳ ಆರೋಗ್ಯದ ವಿಷಯಕ್ಕೆ ಬಂದಾಗ ನಾವು ತುಂಬ ಜಾಗರೂಕರಾಗಿರಬೇಕು. ಅದರಲ್ಲೂ ಈ ಬದಲಾಗುತ್ತಿರುವಂಥ ಹವಾಮಾನದಲ್ಲಿ ಮಕ್ಕಳಿಗೆ ಅತೀ ಬೇಗ ತಗುಲುವಂಥ ಕಾಯಿಲೆ ಅಂದರೆ ಅದು ನಿಮೋನಿಯಾ. ಇವತ್ತು ನಾನು ಈ ನಿಮೋನಿಯಾ ಬಗ್ಗೆ, ಅದಕ್ಕೆ ಇರುವಂಥ ಲಕ್ಷಣಗಳು, ಮುನ್ನೆಚ್ಚರಿಕೆ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಮೊದಲಿಗೆ ನಿಮೋನಿಯಾ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಿಮೋನಿಯಾ ಅನ್ನೋದು ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಒಂದು ಸೋಂಕು. ಇದು ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳಿಂದ ಬರುತ್ತೆ. ಇದರಿಂದ ಶ್ವಾಸಕೋಶದಲ್ಲಿ ಊತ ಉಂಟಾಗಿ ಮಗುವಿಗೆ ಉಸಿರಾಡಲು ತೊಂದರೆ ಆಗುತ್ತೆ. ನಿಮ್ಮ ಮಗುವಿನಲ್ಲಿ ಈ ಕೆಲವೊಂದಿಷ್ಟು ಲಕ್ಷಣಗಳು ಕಂಡ್ರೆ ತಕ್ಷಣವೇ ಗಮನ ಹರಿಸಿ. ಯಾವ್ಯಾವಂದರೆ ತೀವ್ರವಾದಂಥ ಕೆಮ್ಮು ಮತ್ತು ಜ್ವರ ಇದ್ದರೆ, ಮತ್ತು ಉಸಿರಾಟದಲ್ಲಿ ವೇಗ ಹೆಚ್ಚಾಗುವುದು, ಮಗು ವೇಗವಾಗಿ ಉಸಿರು ತೆಗೆದುಕೊಳ್ಳೋದು ಅಥವಾ ಉಸಿರಾಡುವಾಗ ಎದೆಗೂಡು ಒಳಗೆ ಹೋದಂತೆ ಅನಿಸೋದು, ಆಯಾಸ ಮತ್ತು ನಿಶಕ್ತಿ ಆಗೋದು, ಅಂದರೆ ಮಗು ಹಾಲು ಕುಡಿಯೋದನ್ನು ಬೇಡ ಅಂತ ಹೇಳೋದು, ಯಾವಾಗಲೂ ಮಲಗೇ ಇರೋದು, ಉಸಿರಾಡುವಾಗ ಶಬ್ದ ಬರುವುದು, ಅಂದರೆ ಶ್ವಾಸಕೋಶದಿಂದ ಸಣ್ಣಗೆ ಸೀಟಿ ಹೊಡೆದಂಗೆ ಶಬ್ದ ಬರೋದು. ಹಾಗಾದರೆ ಇವೆಲ್ಲ ಆಗಬಾರ್ದು ಅಂದರೆ ನಾವು ಮನೆಯಲ್ಲಿ ಏನೇನು ಮಾಡ್ಬೋದು, ಅದಕ್ಕೆ ಮುನ್ನೆಚ್ಚರಿಕೆಗಳನ್ನು ಏನೇನು ವಹಿಸ್ಬೋದು ಅಂತ ನಾನು ಇವಾಗ ಹೇಳ್ತೀನಿ. ಶುಚಿತ್ವ ಕಾಪಾಡ್ಕೊಳ್ಳಿ. ಅಂದರೆ ಮಗುನ ಮುಟ್ಟೋಕ್ಕಿಂತ ಮುಂಚೆ ಕೈ ಕಾಲುಗಳನ್ನ ಸ್ವಚ್ಛವಾಗಿ ತೊಳ್ಕೊಳ್ಳಿ. ಧೂಳು ಹೊಗೆಯಿಂದ ಮಗುನ ದೂರ ಇಡಿ. ಮತ್ತು ಲಸಿಕೆಯನ್ನು ಕಾಲಕ್ಕೆ ಹಾಕಿಸಿ. ಅಂದರೆ ನಿಮೋನಿಯಾ ತಡೆಯೋಕ್ಕೆ ಅಂತ ಇರುವಂಥ PCV ಅನ್ನುವಂಥ ಒಂದು ಲಸಿಕೆಯನ್ನು ಮಗುವಿಗೆ ತಪ್ಪದೆ ಹಾಕಿಸಿ. ಪೌಷ್ಟಿಕವಾದಂಥ ಆಹಾರವನ್ನು ಮಗುವಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋಕ್ಕಂತ ಇರುವಂಥ ಪೌಷ್ಟಿಕ ಆಹಾರಗಳನ್ನು ನೀಡಿ. ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ನಿಮೋನಿಯಾ ಅಂತ ಮಹಾಮಾರಿಯಿಂದ ಆಲ್ರೆಡಿ ನಾವು ತುಂಬ ಅನುಭವಿಸ್ಬಿಟ್ಟಿದ್ದೀವಿ. ಇದು ನನ್ನ ದೊಡ್ಡ ಮಗಳನ್ನ ಕಿತ್ಕೊಂತು. ನನ್ನ ದೊಡ್ಡ ಮಗಳಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ಅದಕ್ಕೆ ಡಾಕ್ಟರ್ ಸರ್ಜರಿ ಮಾಡಿಸೋಕೆ ಅಂತಲೂ ಹೇಳಿದರು. ಆದರೆ ಮಗು ವೇಟ್ ಆದಮೇಲೆ ಸರ್ಜರಿ ಅಂದಿದ್ರು. ಅಷ್ಟರಲ್ಲೇ ಈ ನಿಮೋನಿಯಾ ನಮ್ಮ ಪಾಲಿಗೆ ಯಮನಂತೆ ಬಂತು. ಹಾರ್ಟ್ನಲ್ಲಿ ಹೋಲ್ ಇರೋ ಕಾರಣ ಡಾಕ್ಟರ್ಸ್ ರಿವ್ಯೂ ಯಾವಾಗ ಕೊಡ್ತಾರೋ ಆವಾಗಲೇ ಹಾಸ್ಪಿಟಲ್ಗೆ ಹೋಗ್ತಾಯಿದ್ವಿ. ಅಂದರೆ ಪ್ರತಿ ತಿಂಗಳು ನಮ್ಮೂರಿಂದ 80 ಕಿಲೋಮೀಟ್ರ್ ದೂರದ ಊರಿಗೆ ಹೋಗಿ ನನ್ನ ಮಗಳಿಗೆ ಎಕೋ, ರಿವ್ಯೂ, ಮೆಡಿಸಿನ್ಸ್ ಪ್ರತಿಯೊಂದು ಮಾಡಿಸಿದ್ವಿ. ಒಂದಿನ ದೀಪಾವಳಿ ಹಬ್ಬ, ಮನೆಯಲ್ಲಿ ಯಾರೂ ಇರಲಿಲ್ಲ. ಕೆಲಸದ ಒತ್ತಡ, ನಾನೊಬ್ಬಳೇ ಮಗುವಿನ ಜೊತೆ. ಆ ಸಮಯದಲ್ಲಿ ಮಗುಗೆ ತುಂಬ ನಿಮೋನಿಯಾ ಜಾಸ್ತಿ ಆಗಿ ಕೈಕಾಲು, ಬಾಯಿ ನೀಲಿ ಆಗ್ತಾ ಇತ್ತು. ಉಸಿರಾಡೋಕ್ಕೆ ತುಂಬ ಕಷ್ಟಪಡ್ತಾಯಿದ್ಲು. ನನ್ನ ಮಗಳು ತುಂಬಾ ಕಷ್ಟಪಟ್ಬಿಟ್ಲು. ಆಗ ಲೋಕಲ್ ಹಾಸ್ಪಿಟ್ಲಿಗೆ ಹೋಗೋಣ, ತೋರಿಸೋಣ ಅಂತ ಹೋದ್ವಿ. ಆದರೆ ಲೋಕಲ್ ಹಾಸ್ಪಿಟಲ್ಸ್ ಯಾವುವೂ ಓಪನ್ ಇರಲಿಲ್ಲ. ಹಬ್ಬದ ಟೈಮ್ ಅಲ್ವಾ, ಅದಕ್ಕೆ ಒಬ್ಬರು ಡಾಕ್ಟರ್ ಸಜೆಸ್ಟ್ ಮಾಡಿದ್ರು, ನೀವು ಯಾವಾಗಲೂ ಎಲ್ಲಿ ತೋರಿಸ್ತೀರೋ ಆ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಒಬ್ಬರ ಮೂಲಕ ಹೇಳಿದ್ರು. ಅದಾದಮೇಲೆ ಡಾಕ್ಟ್ರ್ ಹೇಳಿದಂಗೆ ಮಾಡಬೇಕು ಅಂತ ನಾವು ಎವ್ರಿ ಮಂತ್ ಹೋಗ್ತಿದ್ದು ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ ಮಾಡ್ಕೊಂಡು ಹೋದ್ವಿ. ಆಗ ಡಾಕ್ಟ್ರ್ ಹೇಳಿದರು, ಇದು ನಿಮೋನಿಯಾ ಲಾಸ್ಟ್ ಸ್ಟೇಜ್ ಇದೆ ಅಂತ, ಯಾವಾಗ ಏನಾದರೂ ಆಗ್ಬೋದು, ಎಲ್ಲದಕ್ಕೂ ಧೈರ್ಯವಾಗಿರಿ ಅಂತ ಹೇಳಿ ಆಕ್ಸಿಜನ್ ಹಾಕಿದರು. 1 ನೈಟ್ ಮಾತ್ರನೇ. ನೆಕ್ಸ್ಟ್ ನೈಟ್ ಆಕ್ಸಿಜನ್ಗೆ ಸ್ಪಂದಿಸ್ತಿಲ್ಲ ಅಂತ ಹೇಳಿ ವೆಂಟಿಲೇಟರ್ಗೆ ಶಿಫ್ಟ್ ಮಾಡಬೇಕು ಅಂದರು. ಅಷ್ಟೇ 1 ವೀಕ್ ನಮ್ಮ ಮಗಳು ಕೈ ತಪ್ಪೋದ್ಲು. ನೆನಪಿಸ್ಕೊಳ್ಳೋಕ್ಕೆ ಹೃದಯ ಭಾರ ಅಂತ ಅನಿಸುತ್ತೆ. ಇಂಥ ಕಷ್ಟ ಯಾವ ತಂದೆ ತಾಯಿಗೂ ಬರಬಾರ್ದು. ಒಬ್ಬ ತಾಯಿಗೆ ಇದಕ್ಕಿಂತ ದೊಡ್ಡ ನೋವು ಏನೂ ಇಲ್ಲ. ಪ್ಯಾರೆಂಟ್ಸ್ ದಯವಿಟ್ಟು ಗಮನಿಸಿ. ನಿಮ್ಮ ಮಗುಗೆ ಕೆಮ್ಮು ಇದ್ದರೆ ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಬ್ರೀತಿಂಗ್ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟ್ ಡಾಕ್ಟರ್ಗೆ ತೋರಿಸಿ. ರಿಪೀಟೆಡ್ ಫೀವರ್ ಇದ್ದರೆ ಸೀರಿಯಸ್ ಆಗಿ ತಗೊಳ್ಳಿ. ಯಾಕಂದರೆ ಒಬ್ಬ ತಾಯಿಗೆ 10 ಜನ ಮಕ್ಕಳಿದ್ರೂ ಪ್ರತಿಯೊಂದು ಮಗುನೂ ಇಂಪಾರ್ಟೆಂಟ್ ಅಲ್ವಾ. ನಿಮೋನಿಯಾ ಅರ್ಲಿ ಸ್ಟೇಜಲ್ಲಿದ್ದರೆ ಖಂಡಿತ ಗುಣಪಡಿಸ್ಬೋದು. ದಯವಿಟ್ಟು ಮನೆಯಲ್ಲೇ ಚಿಕಿತ್ಸೆ ಮಾಡಬೇಡಿ. ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಅಂತಂದರೆ, ನನ್ನ ನೋವನ್ನು ಹೇಳೋಕ್ಕೆ ಅಲ್ಲ, ಇನ್ನೊಬ್ಬ ಮಗು ಉಳೀಲಿ ಅಂತ. ಯಾಕಂದರೆ ಇವತ್ತಿಗೂ ಕೆಲವರಿಗೆ ನಿಮೋನಿಯಾದ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಇದು ಅವೇರ್ನೆಸ್ ಕೊಡುತ್ತೆ. ಲಿಟಲ್ ಸ್ಮೈಲ್ ಬಿಗ್ ಸ್ಟ್ರೆಂತ್. ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.
ಮಾಹಿತಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.